ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಎಲ್ಲ ಬರೀ ಶಾರ್ಟ್ಸ್ ಹಾಕಿದ್ದೀನಿ. ಇದು ನನ್ನ ಲಾಂಗ್ ವಿಡಿಯೋ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಡೇ ವ್ಲಾಗ್ ಇದು. ಅಮಾವಾಸ್ಯೆ ಆಗಿರೋದ್ರಿಂದ ನಾನ್ ವೆಜ್ ಏನು ನಾವು ತಿನ್ನಲ್ಲ. ಅದರಿಂದ ಗೀ ರೈಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಒಂದು ಬ್ಲೆಂಡರ್ಗೆ ಕಾಯಿ, ಗೋಡಂಬಿ, ಸೋಂಪು, ಒಂದು ಸ್ವಲ್ಪ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು, ಒಂಚೂರು ಗಸಗಸೆ ಮತ್ತು ಈರುಳ್ಳಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ನಾನು ಅದಕ್ಕೆ ಹಾಕ್ಕೊಳ್ಳೋದು ಮಸಾಲೆ, ಇನ್ನೇನು ಹಾಕಲ್ಲ. ಆಮೇಲೆ ಒಗ್ಗರಣೆಗೆಲ್ಲ ಸ್ಪೈಸಸ್ ಹಾಕಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ. ಇದಕ್ಕೆ ಡೈರೆಕ್ಟಾಗಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಹಸಿ ಬಟಾಣಿ ಎಲ್ಲ ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ ಹುರ್ಕೊಂಡು, ಅದಾದಮೇಲೆ ರುಬ್ಬಿರ್ತೀನಲ್ಲ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇದು ನಾನು ಮಾಡೋಂಥ ಕುರ್ಮ, ವೆಜಿಟೇಬಲ್ ಕುರ್ಮ. ಅದಕ್ಕೆ ಕಾಂಬಿನೇಷನಾಗಿ ಗೀ ರೈಸ್ ಮಾಡ್ಕೊಂಡಿದ್ದೆ. ಇಷ್ಟೇ ನಾನು ಟಿಫನ್ನಿಗೆ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಾಗಿತ್ತು. ನನ್ನ ಮಕ್ಕಳೂ ಗೀ ರೈಸ್ ಎಲ್ಲ ತಿಂದೆ, ಅವರು ಇಬ್ಬರು ತಿಂದರು. ಪ್ರತಿ ಅಮಾವಾಸ್ಯೆಯಲ್ಲೂ ನಾನು ಪೂಜೆ ಮಾಡ್ತೀನಿ. ಅಮಾವಾಸ್ಯೆ ಮಹದೇಶ್ವರ ಸ್ವಾಮಿಗೆ ತುಂಬ ಶ್ರೇಷ್ಠವಾಗಿರೋ ದಿನ. ನನಗೆ ಮಹದೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ. ಆದ್ದರಿಂದ ಪ್ರತಿ ಅಮಾವಾಸ್ಯೆಯಲ್ಲೂ ನಾನ್ ವೆಜ್ ತಿನ್ನಲ್ಲ. ದೇವರು ಮಹದೇಶ್ವರ ಸ್ವಾಮಿನ ನೆನೆಸ್ಕೊಂಡು ಮನೆಯಲ್ಲೇ ದೀಪ ಹಚ್ತೀನಿ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆ ಹತ್ರ ಯಲ್ಲಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಂದ್ವಿ. ಇದು ನನ್ನ ಸಂಡೇ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching.